ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾರ ಗಾಡಿ ನೋಡ್ರಿ, ನಿಮ್ಗೆ ಪಕ್ಕ ಒಂದು ಹಳೆ ನೆನ್ಪು ಬಂದೇ ಬರುತ್ತೆ. ಈ ಗಾಡಿ ನೋಡಿದ್ರೆ ನಂಗೆ ಇತ್ತೀಚಿನ ದಿನಗಳಲ್ಲಿ ಏನು ನೆನಪು ಬರುತ್ತೆ ಅಂದ್ರೆ ಯಶೋ ರಾಜಾವಲಿ ಫಿಲಮಲ್ಲಿ ಅವ್ರ ಗರ್ಲ್ ಫ್ರೆಂಡ್ನ ಇದೇ ಗಾಡಿಯಲ್ಲೇ ಹಾಕೊಂಡು ಹೋಗ್ತಾ ಇರ್ತಾರಲ್ಲ, ಅದು ನೆನಪು ಬರುತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ 1998 ಮಾಡಲ್ ಸ್ಪ್ಲೆಂಡರ್ BS1 ಗಾಡಿ. ಇದೊಂಥರ ಹಳೆ ಹುಲಿ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲ ಹೆಂಗೆ ಅಂದ್ರೆ ಅಪ್ಪನ ಕಾಲದಿಂದ ಮಗಂಗೆ ಬರುತ್ತೆ, ಮಗನಿಂದ ಅವನ ಮಗಂಗೆ ಹೋಗುತ್ತೆ. ತಲೆಮಾರುಗಳು ಕಳೆದ್ರೂ ಕೂಡ ಈ ಗಾಡಿ ಏನಾಗಲ್ಲ. ಸೊ ಅಂತ ಗಟ್ಟಿ ಗಾಡಿ ಗುರು ಇದು. 80s ಅಲ್ಲಿ RX ಗಾಡಿ ಬಜಾಜ್ ಚೇತಕ್ ಇರೋ ಕಾಲದಲ್ಲಿ ಸೈಲೆಂಟ್ ಆಗಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು ಚಾಪ್ ಮುಡಿಸಿದಂತ ಗಾಡಿ ಇದು. ಅವಾಗ ಬೈಕಲ್ಲಿ ಹೋಗ್ತಿರೋ ಮಚ್ಚ, ಇವತ್ತು ಕಾರಲ್ಲಿ ಹೋದ್ರೂ ಸಿಗಲ್ಲ ಅಂತೇಳಿ. 1994 ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇವತ್ತಿ ಕೂಡ ಪ್ರೊಡಕ್ಷನ್ ಹಾಗೆ ಇದೆ. ನಿಧಾನ ಹೋಗಕ್ಕೆ ಸಕ್ಕದ ಮಜಾ ಬರುತ್ತೆ. ಹಿಂಗೆ ಆಗ್ತಾ ಇರತ್ತ ಕೈಯೆಲ್ಲ. ಆಲ್ಮೋಸ್ಟ್ ನಿಮಗೆ 32 ವರ್ಷ ಆಯ್ತು ಈ ಗಾಡಿ ಪ್ರೊಡಕ್ಷನ್ ಇದ್ದು. ಸೊ ಇವತ್ತಿ ಕೂಡ ಆ ಗಾಡಿ ಕದರ್ ಇರ್ಬೋದು, ಇವತ್ತಿ ಕೂಡ ಚೇಂಜ್ ಆಗಿಲ್ಲ. ಇವತ್ತಿಗೂ ಈ ಗಾಡಿ ರೋಡ್ ಮೇಲೆ ನೋಡ್ತಾ ಇದ್ರೆ ಈ ಬ್ರ್ಯಾಂಡ್ ಮೇಲೆ ಇರೋ ಟ್ರಸ್ಟ್ ಮತ್ತೆ ಈ ಗಾಡಿ ಬಿಲ್ಡ್ ಕ್ವಾಲಿಟಿ. ಸೊ ಅದಕ್ಕೆ ಹೇಳೋದಲ್ವೇ ಲಾರ್ಡ್ ಸ್ಪ್ಲೆಂಡರ್ ಅಂತ. ಇದೊಂಥರ OG ಗಾಡಿ ಅಂತಾನೆ ಹೇಳ್ಬೋದು, ಒರಿಜಿನಲ್ ಗ್ಯಾಂಗ್ಸ್ಟರ್. ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ. ಅವಾಗಿನ ಕಾಲದಿಂದ ಇವಾಗಿನ ಕಾಲ ತಕ್ಕ ಇದೊಂದು ಪ್ರತಿಷ್ಠೆ ಸಿಂಬಲ್ ಅಂತಾನೆ ಹೇಳ್ಬೋದು. ಸೊ 1998 ಮಾಡಲ್ ಇವತ್ತಿಗೆ ಕೂಡ ಅವತ್ತಿನ ಕದರ್ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಇನ್ನ 25 ವರ್ಷ ಓಡಿಸ್ರಿ ಗಾಡಿ ಏನಾಗಲ್ಲ. ಹೆಡ್ಲೈಟ್ ಇದೆ ಇದರಲ್ಲಿ, ಹೆಡ್ಲೈಟ್ ಇದೆಯಾ? ನೀವು ಹಾರ್ನಿಲ್ಲ, ಇಂಡಿಕೇಟರ್ ಇಲ್ಲ, ಹೆಡ್ಲೈಟ್ ಅಲ್ಲ, ಎಂದೂ ಇಲ್ಲ ಕಡೆ ಗಾಡೀಲಿ. ನೀವು ಎಲ್ಲೇ ನೋಡಿದ್ರೆ ನಿಮಗೆ ಸ್ಪ್ಲೆಂಡರ್ ಕಂಡೇ ಕಾಣುತ್ತೆ ರೋಡ್ ಮೇಲೆ. ನಾನು ಚಿಕ್ಕವನಿರ್ಬೇಕಾದ್ರೆ ಈ ಗಾಡಿ ಸೌಂಡಲ್ಲೇ ನಾನು ಕಂಡು ಹಿಡಿತಿದ್ದೆ. ನಮ್ಮ ಅಪ್ಪ ಬಂದ್ರ ಇಲ್ಲ ಬೇರೆಯವ್ರು ಬಂದ್ರ. ಅದು ಬೈ ಡಿಫಾಲ್ಟ್ ಕಣ ಎಲ್ರಿಗೂ. ಈಗ ನಮ್ಮನೇಲಿ ಅಷ್ಟಲ್ಲ, ಗಾಡಿ ಇದಾವಲ್ಲ, ನಮ್ಮ ಗಾಡಿ ಬಂದ್ರೆ ಸಾಕು, ಸೌಂಡಲ್ಲೇ ಗೊತ್ತಾಗ್ಬಿಡತ್ತೆ ನಮ್ಮದೇ ಗಾಡಿ ಬಂತು ಅಂತೇಳಿ. ಸೊ ನಮ್ಮಲ್ಲಿ ಸುಮಾರು ಜನ ಬೈಕ್ ಓಡಿಸೋದು ಕಲ್ತಿರೋದೇ ಇಂಥ ಗಾಡಿಗಳಿಂದ. ಹೇಳದ್ರು ನಮ್ಮ ಅಪ್ಪಾಜಿ ಗಾಡಿಲಿ ಓಡಿಸ್ತಾ ಇದ್ರೆ ಹೆವಿ ಮಜಾ ಬರುತ್ತೆ. ನಾನು ಚಿಕ್ಕವನಿದ್ದೆ, ಈಗ ದೊಡ್ಡವನಾಗ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನ ಗಾಡಿ ಓಡ್ಸಂಗ್ ಆಗ್ಬಿಟ್ಟಿದ್ದೀನಿ. ಏನೋ ನೈಸ್ ಕೂಡ 90 ಹೋಗ್ಬೋದೇನೋ ಅಷ್ಟೇ ಮ್ಯಾಕ್ಸ್. ಇಲ್ಲ, ಮ್ಯಾಕ್ಸಿಮಮ್ 60 ಹೋಗ್ಬೋದು. 60-70 ಫುಲ್ ವೈಬ್ರೇಟ್ ಆಗಲ್ಲ, ಕಂಪ್ಲೀಟ್ ವೈಬ್ರೇಟ್ ಆಗುತ್ತೆ. ಈ ಗಾಡಿಲಿ ಬರ್ತಾ ಇದೆ ನಿಮಗೆ 97cc ಇಂಜಿನ್, 8 bhp ಹಾರ್ಸ್ ಪವರ್, ಮತ್ತೆ ಇದು ಕೊಡುತ್ತೆ 8 Nm ಟಾರ್ಕ್. ಇದಂತ ಇದು ಹೊಳತಲ್ಲ ಗಾಡಿ, ಇದು ಫಸ್ಟ್ ಗೇರಲ್ಲಿ. ಒಟ್ಟಿನಲ್ಲಿ 27 ವರ್ಷ ಗಾಡಿ ಇಷ್ಟು ಹೋಗ್ತಿರೋದು ಹೆಚ್ಚು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10 ರಿಂದ 11 ಲೀಟರ್ ಇದೆ. ನಿಮ್ಗೆ ಆಲ್ಮೋಸ್ಟ್ 1 ಲೀಟರ್ಗೆ ಇದು 60 ರಿಂದ 70 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಹುಡುಗಿ ಬೇಕಾದ್ರೆ ನಿಮಗೆ ಕೈ ಕೊಡ್ಬೋದು, ಬಟ್ ಈ ಸ್ಪ್ಲೆಂಡರ್ ಗಾಡಿ ಮಾತ್ರ ನಿಮಗೆ ಯಾವ ಹೊತ್ತಿಗೂ ಕೈ ಕೊಡಲ್ಲ. ಅರ್ಧದಲ್ಲಂತೂ ಕೈ ಬಿಟ್ಟು ಹೋಗೋದೇ ಇಲ್ಲ. ಮೇಂಟೆನೆನ್ಸ್ ಎಲ್ಲ ಗುರು ಈ ಗಾಡೀಲಿ. ಪೆಟ್ರೋಲ್ ಹಾಕೊಳ್ಳಿ ಗಾಡಿ ಹೊಡಿತಾರೆ. 1 ಲೀಟರ್ ಪೆಟ್ರೋಲ್ ಸಾಕು, ಇಡೀ ಊರನ್ನ 3 ರೌಂಡ್ ಹೊಡ್ಕೊಂಬರ್ಬೋದು. ನೀವೇನಾದ್ರೂ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರಿ ಅಂದ್ರೆ 1 ತಿಂಗಳು 2 ತಿಂಗಳು ಪೆಟ್ರೋಲಿನ ತಲೆನೋವೇ ಇರಲ್ಲ, ಅಷ್ಟು ಮೈಲೇಜ್ ಕೊಡುತ್ತೆ. ಅಲ್ಲ, ಈ ಗಾಡಿ ಕಿಕ್ಕಲ್ಲಿ ಹೋದೆ ಮಚ್ಚ, ಸೆಲ್ಫ್ ಸ್ಟಾರ್ಟ್ ಆಗಲಿಲ್ಲ. ಒಂದೊಂದ್ಸಲ ಸ್ಟಾರ್ಟ್ ಆಗಲ್ಲ, 2-3 ಕಿಕ್ ಓದಿಬೇಕು. ಒಂದೊಂದ್ಸರಿ ಇಗ್ನಿಷನ್ ಪ್ರಾಬ್ಲಮ್. ಮಗ ಮಂಡೋಡಿಂದ ಕೂಡ ಹಳಿಯೂರು ಹಳಿಯೂರು ಕೂಡ ಬೋಟ್ ಒಳ್ಳೆದ ಅದು ಜಾಗ ಮಾತ್ರ ಮುಕ್ಳೇರ್ ಐತಲ್ಲ, ದರ ಕಡ್ದಾರೆ. ಓ ಹೆವಿ ಹತ್ತತ್ತಲ್ಲ ಅಪ್ಪು, ಪಿಕಪ್ ಹೆವಿ ಇದೆ. ಹೆವಿ ಯಾರ್ದು ಮನೆ ಹೋಗುತ್ತೆ. ಪೆಟ್ರೋಲ್ ಖಾಲಿ ಆದ್ರೆ ಆಮೇಲೆ ಐತೆ ನಮಗೆ ಹಬ್ಬ. ನಾವು ಸುಮ್ಮನೆ ಹೋದಂಗೆ ಹಾಕೋಣ, ಎಲ್ಲರೂ ಸುತ್ತ ಹಾಕೊಂಡು ಆ ಕಡೆ ಸಾಗ್ ರೋಡಿಗೆ ಕೊಟ್ಬಿಡತ್ತೋ ಮಗ. ನಮ್ಗೆ ಎಲ್ಲಿ ಬಂದ್ವಿ ಅಂತಾನೆ ಗೊತ್ತಿಲ್ಲ ಕಣ. ತಡೆ 1 ನಿಮಿಷ ಮ್ಯಾಪ್ಸಲ್ಲಿ ನೋಡ್ತೀನಿ ಎಲ್ಲಿ ಬಂದ್ವಿ ಅಂತೇಳಿ. ಇಲ್ಲಿ ಹಂಗೆ ಹೋದ್ರೆ ಕುಂದಾಪುರಕ್ಕೆ ಹೋದಂಗೆ ಸುಮ್ಮನೆ 1 ನಿಮಿಷ. ಸುಮ್ಮನೆ ಬಂದರೆಲ್ಲ ಮಿಕ್ಕೊಂಡು ಹೋಗೋದು ಬೆಸ್ಟು. ಬಾ 1 ನಿಮಿಷ ಬ್ಯಾಟ್ರಿ ಚೇಂಜ್ ಮಾಡ್ಕೊಂತೀನಿ. ಅಲ್ಲ, ಇದು ಯಾವ್ದು ಅದಕ್ಕೆ ನೀರು ಹೈಟ್ ಆದ ಗಾಡಿ ಸಣ್ಣ ಆಯ್ತವಾ ಹೇಳಿ, ಕಿಕ್ಕೋದಿ ಗಾಡಿನ. ಲೈಟ್ ವೇಟ್ ಅಲ್ಲ ಗಾಡಿ. ವಾ ರೈಟ್. ಏನಂತಂದ್ರೆ ಹಳ್ಳಿ ಕೊಡಿ ಅಲ್ಲದ ತಾನ್ಕೊಳ್ಳಿ. ತಂದ್ಕೊಳ್ಳಿನೇ ಇಲ್ಲ, ಇದು ತಾಳ್ಕೊಡಿ. ಒಟ್ಟ ಓದ್ ಬಿಡು, ಸಿಗಲ್ಲ. ಝೂಮ್ ಆಗ್ತೀನಿ, ಕಾಣಲ್ಲ. ಸಾಕಾಗಿರಲ್ಲ, ತಾಳ್ಕೊಳ್ಳಿ.
ಹೇಳಿದ್ರೆ ನನ್ಗೆ ಗೊತ್ತಾಗಿಲ್ಲ. ನಾನು ನೋಡಿಲ್ಲ ಕಣ, ನಾವು ಹುಂಜ ಒಂದು ಹ್ಯಾಂಟೆ ಎರಡು ಒಟ್ಟಿಗೆ ಇರ್ತವೆ. ಅವು ಯಾವ ಹಂಗೆ ಕರ್ಕೊಳ್ಳಿಗಳಂಗೆ ಒಂದು ಸೆಟಪ್ ಮಾಡ್ಕೊಂಡಿರೋದು. ಕಪಲ್ಸ್ ಅವು. ಹಾಂ, ಅವ್ರು ರೊಮ್ಯಾನ್ಸ್ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ಬಿಟ್ವಿ. ಅವು ಯಾವ ರೊಮ್ಯಾನ್ಸ್ ಎಲ್ಲ ಇರುತ್ತೆ. ನೀನು ಗದ್ದೆ ಕೊಯ್ಲು ಟೈಮಲ್ಲಿ ನೋಡ್ಬೇಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನೀನು 5 ಗಂಟೆಗೆ ಕತ್ಲಾಗ್ಬಿಡುತ್ತೆ. ಹಗಲು ಕಡಿಮೆ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿ ಇರುತ್ತೆ, ಕತ್ಲು ಕಡಿಮೆ ಇರುತ್ತೆ. ಇದೆಲ್ಲ ಯಾವ ಕಲ್ಕೊಂಡೆ? ಅದೆಲ್ಲ ಸೈನ್ಸ್ ಮಗ. ಜನರಲ್ ನಾಲೆಡ್ಜ್. ಜನರೇಟರ್ ನಾಲೆಡ್ಜ್. ಜನರೇಟರ್ ನಾಲೆಡ್ಜ್. ಉತ್ತರಾಯಣೆ ಪುಣ್ಯಕಾಲೆ ಪುಣ್ಯತಿಥಿ. ಭಟ್ರೆ ಹೇಳ್ತಾರಲ್ಲ ಆ ಥರ. ಇಲ್ಲ ಸಿಗ್ತೇವೆ ನಮ್ಮ ವಿಡಿಯೋದಲ್ಲಿ. ಸಿಗೋಣ ನಾಳೆ. ಬಾ ಅಲ್ಲ ಯಾವ್ದು ಬಾ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.